ಹಲೋ ವೀಕ್ಷಕರೇ, ಈ ವಾರ ಮನೆ ದಿನಸಿ ಸಾಮಗ್ರಿಗಳನ್ನು ಗಳಿಸುವ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಆ ಚಟುವಟಿಕೆಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡುತ್ತಾರೆ ಅಂತಲೇ ಹೇಳಬಹುದು. ಆ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾವ ಕಾರಣಕ್ಕೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ನಾವು ಈ ಟಾಸ್ಕ್ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ಮೊದಲಿಗೆ ಎಲ್ಲ ಸದಸ್ಯರು ಲಿವಿಂಗ್ ಸೋಫಾ ಮೇಲೆ ಕೂತಿರಬೇಕು. ನಂತರ ಬಿಗ್ ಬಾಸ್ ಅವರು ಟಿವಿಯಲ್ಲಿ ಯಾವ ಪ್ಲೇಸ್ಗೆ ಮತ್ತು ಎಷ್ಟು ಸೆಕೆಂಡ್ ತೋರಿಸುತ್ತಾರೋ ಆ ಪ್ಲೇಸ್ಗೆ ಅಷ್ಟು ಸೆಕೆಂಡ್ ಹೋಗಿ ಡ್ಯಾನ್ಸ್ ಮಾಡಬೇಕು. ಈ ರೀತಿ ಟಾಸ್ಕ್ ಇತ್ತು. ನೀವು ಇಮೇಜ್ನಲ್ಲಿ ನೋಡುತ್ತಿರಬಹುದು ಯಾವ ಥರ ಇದೆ ಅಂತ. ಬಿಗ್ ಬಾಸ್ ಅವರು ಮೊದಲಿಗೆ ಗಾರ್ಡನ್ ಏರಿಯಾ ಅಂತ ಹೇಳುತ್ತಾರೆ. ಗಾರ್ಡನ್ ಏರಿಯಾಗೆ 10 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಆ 10 ಸೆಕೆಂಡ್ ಟೈಮ್ ಒಳಗೆ ಗಾರ್ಡನ್ ಏರಿಯಾಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಎಲ್ಲೋ ರೂಮ್ ಕೊಟ್ಟಿರುತ್ತಾರೆ. ಎಲ್ಲೋ ಬೆಡ್ರೂಮ್ ಅಶ್ವಿನಿ ಗೌಡ, ಧ್ರುವಂತ್ ಅವರು ಮಲ್ಕೊಳ್ಳೋದು. ಎಲ್ಲೋ ಬೆಡ್ರೂಮ್ ಕೊಟ್ಟಿರುತ್ತಾರೆ. ಆ ಎಲ್ಲೋ ಬೆಡ್ರೂಮ್ 5 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಆ 5 ಸೆಕೆಂಡ್ನಲ್ಲಿ ಎಲ್ಲೋ ಬೆಡ್ರೂಮ್ ಹೋಗಿ ಅಲ್ಲಿ ಬಿಗ್ ಬಾಸ್ ಹಾಕುವ ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿರುತ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ 10 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಎಲ್ಲರೂ ಕಾಫಿ ಪೂಲ್ಗೆ ಎಲ್ಲರೂ ಹಾರಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. 10 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. 10 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಆ 10 ಸೆಕೆಂಡ್ ಒಳಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಕಿಚನ್ ಕೊಟ್ಟಿರುತ್ತಾರೆ. ಕಿಚನ್ಗೆ ಸಮಯ 10 ಸೆಕೆಂಡ್ ಕೊಟ್ಟಿರುತ್ತಾರೆ. ಆ 10 ಸೆಕೆಂಡಲ್ಲಿ ಕಿಚನ್ಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ಬಿಗ್ ಬಾಸ್ ಅವರು ಹಾಕಿದ ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು. ಈ ರೀತಿ ಟಾಸ್ಕ್ ಇದೆ. ಇದೇ ರೀತಿ ಅನೇಕ ಸುತ್ತುಗಳಿವೆ ಅಂತ ಹೇಳಬಹುದು. ಒಂದು ಸುತ್ತಿಗೆ ಒಂದು ಬಾಸ್ಕೆಟ್ ಇಟ್ಟಿದ್ದಾರೆ. ಮನೆ ಎಷ್ಟು ಸುತ್ತುಗಳು ಗೆಲ್ಲುತ್ತದೋ ಅಷ್ಟು ಬಾಸ್ಕೆಟ್ಗಳನ್ನು ಗೆಲ್ಲುತ್ತಾರೆ ಅಂತಲೇ ಹೇಳಬಹುದು. ಈಗ ನಾವು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಯಾವ ಕಾರಣಕ್ಕೆ ಜಗಳ ಆಡಿದ್ದಾರೆ ಅಂತ ನೋಡುವುದಾದರೆ, ಬಿಗ್ ಬಾಸ್ ಅವರು ಕಿಚನ್ಗೆ 10 ಸೆಕೆಂಡ್ ಎಂದು ಹೇಳಿರುತ್ತಾರೆ. ಆಗ ಎಲ್ಲ ಸ್ಪರ್ಧಿಗಳು 10 ಸೆಕೆಂಡ್ ಒಳಗೆ ಕಿಚನ್ಗೆ ಹೋಗಿ ಡ್ಯಾನ್ಸ್ ಮಾಡಬೇಕಿರುತ್ತದೆ. ಆದರೆ ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಗೊತ್ತಿಲ್ಲ, ಆದರೆ ಲೇಟಾಗಿ ಬರುತ್ತಾರೆ. ಅಶ್ವಿನಿ ಗೌಡ ಅವರು ಸರಿಯಾಗಿ ಸಮಯಕ್ಕೆ ಬರದೇ ಕಾರಣ ಆ ಸುತ್ತನ್ನು ಮನೆ ಸೋಲುತ್ತದೆ ಅಂತಲೇ ಹೇಳಬಹುದು. ಇದೇ ಕಾರಣಕ್ಕಾಗಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಜಗಳ ಆಡುತ್ತಿದ್ದಾರೆ ಅಂತಲೇ ಹೇಳಬಹುದು. ಗಿಲ್ಲಿ ಅವರು ಅನ್ನುತ್ತಾರೆ, ನಮ್ಮ ಮಾತು ಹೇಳಿದೆ ಕೇಳಲ್ಲ ಅಶ್ವಿನಿ ಮೇಡಮ್ ಅವರು ಅಂತ ಹೇಳುತ್ತಾರೆ. ಆದರೆ ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ನಾನು ಬೇಕು ಅಂತಲೇ ಬಿಟ್ಟಿದ್ದು ಅಂತಲೇ ಹೇಳುತ್ತಾರೆ. ಆಗ ನಾನು ನೆಕ್ಸ್ಟ್ ಟೈಮ್ ಇಂದ ಎಲ್ಲ ಸುತ್ತುಗಳನ್ನು ನಾನು ಬೇಕು ಅಂತಲೇ ಬಿಡುತ್ತೇನೆ ಅಂತ ಗಿಲ್ಲಿ ಅವರು ಹೇಳುತ್ತಾರೆ. ಇದೇ ಥರ ಇಬ್ಬರು ನಡುವೆ ವಾದ ವಿವಾದ ನಡೆದಿದೆ ಅಂತಲೇ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಮೊದಲನೇ ಪ್ರೋಮೋ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ರಜತ್ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.